Mamaci, 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 Nune, Nina, Mamaci. Oh, oh, Yuppa. ನಮಸ್ಕಾರ ರೀ ಸ್ನೇಹಿತರ, ಉತ್ತರ ಕರ್ನಾಟಕದ ವ್ಲಾಗ್ಸ್ ಪವಿತ್ರಾಸ್ ವ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅದ ರೀ ಸ್ನೇಹಿತರ. ಇವತ್ತು ನಾವು ಬಂದೀವಿ ಕಲಬುರಗಿ ಜಿಲ್ಲೆದಾಗಿದ್ದಂತಹ ಶ್ರೀ ಶರಣಬಸವೇಶ್ವರ ಅಪ್ಪ ಅವ್ರದ್ದು ಮಂದಿರ ನೋಡಕ. ಬನ್ರಿ ಈ ಮಂದಿರದ ವಿಶೇಷತೆ ಏನು ಅಂತ ಹೇಳ್ತೀನಿ ನಿಮ್ಗೆ. ಎಲ್ಲಕ್ಕಿಂತ ಮೊದಲ ಒಳ ಹೋಗಮ್ರಿ, ಶ್ರೀ ಶರಣಬಸವೇಶ್ವರ ಅಪ್ಪ ಅವ್ರದ್ದು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಮಾತಾಡೋಣ್ರಿ. ಸ್ನೇಹಿತರ, ಈ ಗೋಲ್ಡನ್ ಕಲರ್ ಇದ್ದಿಂದ ಕಾಣಿಸೋದಲ್ರಿ, ಇದೇ ಗರ್ಭಗುಡಿ ಅದ. ಒಳಗಿಂದು ವಿಡಿಯೋ ತೆಗೆದು ಅಲೌಡ್ ಇಲ್ಲ, ಅದಕ್ಕೆ ತೆಗ್ದಿಲ್ಲ ನಾನು. ಆದ್ರೂ ಸ್ವಲ್ಪ ತೋರ್ಸೋ ಪ್ರಯತ್ನ ಪಡ್ತೀನಿ ನೋಡಿ. ಇದು ಅಪ್ಪ ಅವ್ರದ್ದು ಗದ್ದುಗೆರಿ. ಗುರು ಶಿಷ್ಯ ಇಬ್ರ ಮುಖ ರೀ. ಎಡಗಡೆ ಇದ್ದದ್ದು ಶಿಷ್ಯಂದು, ಬಲಗಡೆ ಇದ್ದದ್ದು ಗುರುವಿನ ಮುಖ. ಸ್ನೇಹಿತರ, ಗುರು ಮತ್ತು ಶಿಷ್ಯ ಇಬ್ರದ್ದು ಬೆಳ್ಳಿ ಮುಖ ಮಾಡಿ ಕೂಡ್ಸಿದರಿ. ಅದು ಗದ್ದುಗೆ ರೀ. ಒಳಗಡೆ ಇದ್ದದ್ದು ಗದ್ದುಗೆ ಅವರ ಸಮಾಧಿ. ಶ್ರೀ ಶರಣಬಸವೇಶ್ವರ ಅವ್ರದ್ದು ಸಮಾಧಿ ಅದ ರೀ. ಎಡಗಡೆ ಇದ್ದದ್ದು ಶಿಷ್ಯ ರೀ, ಬಲಗಡೆ ಇದ್ದವರು ಗುರು. ಶಿಷ್ಯ ಶರಣಬಸವೇಶ್ವರ ಅಪ್ಪ ಅವರು, ಅವರ ಗುರು ಮರುಳಾಧ್ಯರು. ಮತ್ತ ಒಳಗಿಂದು ಗರ್ಭಗುಡಿ ಏನ್ ನೋಡಿ ಬಂದಿವಲ್ರಿ ನಾವು, ಅದು ಗರ್ಭಗುಡಿ ಕಟ್ಟಿ 200 ವರ್ಷ ಆಗೋಯ್ತ್ರಿ. 1822ರಾಗ ಶರಣಬಸವೇಶ್ವರ ಅಪ್ಪ ಅವ್ರದ್ದು ಐಕ್ಯ ಏನ್ ರಾತ್ರಲ್ಲ, ಅವಾಗೆ ಅವರ ಗರ್ಭಗುಡಿ ಕಟ್ಟಿದ್ರಂತ. ಸ್ನೇಹಿತರ, ಶರಣಬಸವೇಶ್ವರ ಅಪ್ಪ ಅವ್ರು ಏನದಾರಲ್ರಿ, ಅವ್ರು ಮೂಲತಃ ಕಲಬುರಗಿ ಜಿಲ್ಲೆದವ್ರೇನ್ ಅಲ್ರಿ. ಅವರು ಜೇವರ್ಗಿ ತಾಲೂಕಿನ ಅರಳಗುಂಡಗಿ ಎಂಬ ಒಂದು ಗ್ರಾಮ ಬರ್ತದ್ರಿ, ಅಲ್ಲಿ ಅವರ ಜನನ ಆಯ್ತು. ಮೂಲತಃ ಕೃಷಿ ಕುಟುಂಬನೇ. ಕಾರಣ ಅವಾಗಿನ ಸಮಯ ಕೃಷಿ ಪ್ರಧಾನವಾದದ್ದೇ. ಶರಣಬಸವೇಶ್ವರ ಅಪ್ಪ ಅವರು 6 ವರ್ಷನವ್ರು ಇದ್ದಾಗೆ ಅವರು ಜ್ಞಾನವಂತರಾಗಿದ್ರಂತ. ಬರ್ತಾ ಅವ್ರು ದೊಡ್ಡರಾಗ್ತಾರ. ಆಮೇಲೆ ಗುರುವಿನ ಸನ್ನಿಧಿ ಸೇರ್ಕೋತಾರ, ಗುರುವಿಂದ ದೀಕ್ಷೆ ತಗೋತಾರ್ರಿ, ಸನ್ಯಾಸ ದೀಕ್ಷೆ ತಗೋತಾರ. ಆನಂತರ ಗುರು ಅವ್ರು ಹೇಳಿದ ಮೇಲೇನೆ ಅವ್ರ ವಿವಾಹ ಸಹ ಆಗ್ತಾರ. ವಿವಾಹ ಆದ ನಂತರ ಅವ್ರಿಗೊಂದು ಗಂಡು ಮಗು ಸಹ ಜನಿಸ್ತದಂತ. ತನ್ನ ಬಾಲ್ಯ ಅವಸ್ಥೆಯಿಂದ ದಾಸೋಹಕ್ಕೆ ಪ್ರಾಧಾನ್ಯತೆ ಕೊಟ್ಟರು. ಆದ್ರಿಂದ ಇವ್ರ ದಾಯದಿ ಏನಿರ್ತಾರಲ್ಲ, ಹೀಗೆ ಬಿಟ್ರೆ ಇವ್ರು ನಮ್ಮ ಆಸ್ತಿ ಎಲ್ಲ ಪೂರ್ತಿ ಹಾಳು ಮಾಡ್ಬಿಡ್ತಾರ ಅಂತ ಹೇಳಿ ಇವರಿಗೆ ಪಾಲು ಕೊಟ್ಬಿಡ್ತಾರಂತ. ಆ ಪಾಲ್ನಾಗ ಅವ್ರಿಗೆ ಪೂರ್ತಿ ಬಂಜರ್ ಭೂಮಿನೇ ಕೊಡ್ತಾರಂತ್ರಿ. ಆದ್ರೂ ಶರಣಬಸವೇಶ್ವರ ಅಪ್ಪವ್ರು ಏನದಾರಲ್ಲ, ಅಲ್ಲಿ ಸಹ ಫಲವತ್ತಾದಂತಹ ಬೆಳೆ ಬೆಳೆದು ತೋರಿಸ್ತಾರಂತ. ಹಿಂಗೆ ಅವರ ಜೀವನ ನಡ್ತಾ ಇರ್ತದ್ರಿ. ದಾಸೋಹ ಮಾಡ್ತಾ ಇರ್ತಾರ. ಅವ್ರ ಹೆಂಡತಿ ಕೂಡ ಅವ್ರ ಜೊತೆಗೆ ಕೈಗೂಡಿಸ್ತಾರ. ಇಬ್ರು ಸೇರಿ ದಾಸೋಹ ಪರಂಪರೆಗೆ ಬುನಾದಿ ಹಾಕ್ತಾರ. ಆದ್ರ ಏನಾಗುತ್ತೋ ಏನೋ ಗೊತ್ತಿಲ್ಲ, ಒಮ್ಮೆಲೆ ಅವರ ಹೆಂಡತಿ ಮತ್ತು ಅವರ ಮಗು ಇಬ್ರು ಸತ್ತೋಗ್ತಾರಂತ. ಆಮೇಲೆನೆ ಅವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಕಲಬುರಗಿ ಜಿಲ್ಲೆಗೆ ಬರ್ತಾರ್ರಿ. ಅವ್ರದ್ದು ಉದ್ದೇಶ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಂತ ಇರ್ತದಂತ. ಆದ್ರೆ
ಇಲ್ಲಿ ಒಬ್ಬ ಶರಣರು ಅವರಿಗೆ ಇಲ್ಲೇ ತಡಿತಾರ, ಇಲ್ಲೇ ಇದ್ದು ಈ ಕ್ಷೇತ್ರಕ್ಕೆ ಬಸವ ಕಲ್ಯಾಣ ಮಾಡ್ರಿ ಅಂತ ಹೇಳ್ತಾರಂತ್ರಿ. ಸ್ನೇಹಿತರ, ಶರಣಬಸವೇಶ್ವರ ಅಪ್ಪ ಅವರು ಇಲ್ಲಿ ಒಟ್ಟ 40 ವರ್ಷ ಇರ್ತಾರ್ರಿ. ಇದ್ದು ದಾಸೋಹ ಪರಂಪರೆ, ಆಮೇಲೆ ಜ್ಞಾನ ದಾಸೋಹ ಪರಂಪರೆ ಎರಡಕ್ಕೂ ಬುನಾದಿ ಹಾಕ್ತಾರ. ಜ್ಞಾನ ಸಹ ಕೊಡ್ತಾರ, ಆಮೇಲೆ ಅನ್ನ ದಾಸೋಹ ಕೂಡ ನಡೀತದ್ರಿ. ಇದ್ ನೋಡ್ರಿ, ಇಲ್ಲಿ ದಾಸೋಹ ನಡೀತದ್ರಿ. ಈ ವ್ಲಾಗು ನೆಕ್ಸ್ಟ್ ವಿಡಿಯೋದಾಗ ಬರ್ತದ್ರಿ. ಹೌದು, ಒಳಗಿಂದ ಪೂರ್ತಿ ತೋರಿಸ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇದು ಹೆಂಗ್ ನಡೀತದ ಮತ್ತೆ ಹೆಂಗ್ ಶುರು ಆಯ್ತು ಎಲ್ಲ ಹೇಳ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಈ ವ್ಲಾಗ್ ಇಷ್ಟ ಆದ್ರ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗ್ ಅನಿಸ್ತು ಅಂತ. ಒಟ್ಟ 200 ವರ್ಷದ ಇತಿಹಾಸ ಅದ್ರ ಇದಕ್ಕ. ಸತಿಪತಿ ದಂಪತಿಗಳು ಅವರಿಗೆ ಮಕ್ಕಳಿರಲ್ಲ ಅಂತ್ರಿ, ಅವ್ರ ಮಕ್ಕಳು ಕೊಡ್ರಿ ಅಂತ ಬರ್ತಾರಂತ. ಆಗ ಬಂದಾಗ ಇವ್ರಿಗೆ ಇಲ್ಲಿ ತಡಿತಾರಲ್ಲ ಆ ಶರಣರು, ಅವ್ರಿಗೊಂದ್ ಮಗು ಇರ್ತದ. ನಿಮ್ ಮಗು ಕೊಡ್ತೀರಿ ಅಂತ ಕೇಳಿದಾಗ ಆಯ್ತು ಕೊಡ್ತೀನಿ ಅಂತ ಒಪ್ಕೋತಾರ್ರಿ. ನೆಕ್ಸ್ಟ್ ವ್ಲಾಗು ಒಳಗಿಂದು ದಾಸೋಹ ಹೇಗೆ ನಡೆಸ್ತಾರ ಅದೆಲ್ಲ ಹೇಳ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದ ರೀ. ನೀವೇ ಬಮ್ಮಾಜಿರಪ್ಪ. ಸಾಕು ಮಮ್ಮಚ್ಚಿ 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 ನೀನೇ ನೀನೇ ಮಮ್ಮಚ್ಚಿ.